ಹಾಯ್ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಈ ಒಂದು ಯೂಟ್ಯೂಬ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಕ್ಕಳೇ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರಿನಲ್ಲಿ ಈ ಒಂದು ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2025 ಎನ್ನುವ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಿದೆವು. ಮಕ್ಕಳೇ, ಈ ಪರೀಕ್ಷೆ ಇದೇ ತಿಂಗಳು ಮಾರ್ಚ್ 30 ಭಾನುವಾರದಂದು ನಡೀತಾ ಇದೆ. ಈ ಒಂದು ಪರೀಕ್ಷೆಗೆ ನೀವು ಕೂಡ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾದರೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡಿಕೊಳ್ಳೇಬೇಕು. ಹಾಗಾದರೆ ನೀವು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ, ಮಕ್ಕಳು ಇಲ್ಲಿ ಕಾಣ್ತಕ್ಕಂಥ ನಂಬರ್ 8217650718 ನಂಬರಿಗೆ ಏನು ಮಾಡಬೇಕು, ನಿಮ್ಮ ಹೆಸರು, ತಂದೆ ಹೆಸರು, ತರಗತಿ, ಶಾಲೆ ಹೆಸರು, ವಿಳಾಸ ಮತ್ತು ಮೊಬೈಲ್ ನಂಬರನ್ನು ಈ ನಂಬರಿಗೆ ಕಳುಹಿಸೋದ್ರ ಮುಖಾಂತರ ನೀವು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೋಬಹುದು. ಹಾಗಾದರೆ ಮಕ್ಕಳೇ ನಿಮಗೆ ತಿಳಿದಿರುವ ಹಾಗೆ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಿ ಎನ್ನುವ ಒಂದು ವಾಕ್ಯದಡಿ ಈ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ನಾವು ಬಹುಮಾನವನ್ನು ಕೂಡ ವಿತರಣೆ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಈ ಒಂದು ಕೋಚಿಂಗ್ ಕ್ಲಾಸಸ್ಸಲ್ಲಿ ಅವರಿಗೆ ಉಚಿತವಾದ ಶಿಕ್ಷಣವನ್ನು ಸಹ ನೀಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಬೇಕಂತ ಮಕ್ಕಳಲ್ಲಿ ನಮ್ಮೊಂದು ವಿನಂತಿ. ಖಂಡಿತವಾಗ್ಲೂ ಕೂಡ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂತೀರಿ ಅಂತ ಭಾವಿಸ್ತಾ ಇದ್ದೀನಿ. ಹಾಗಾದರೆ ನೋಡಿ, ಈ ಪರೀಕ್ಷೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಕೊಡ್ತಕ್ಕಂಥ ಬಹುಮಾನ, ಮೊದಲನೇ ಬಹುಮಾನ 5001, ಎರಡನೇ ಬಹುಮಾನ 2501, ಮೂರನೇ ಬಹುಮಾನ 2001, ನಾಲ್ಕನೇ ಬಹುಮಾನ 1501, ಐದನೇ ಬಹುಮಾನ 1001 ರೂಪಾಯಿ. ಅಷ್ಟೇ ಅಲ್ಲದೆ ಅತಿ ಹೆಚ್ಚು ಅಂಕ ಪಡೆದ 20 ವಿದ್ಯಾರ್ಥಿಗಳಿಗೆ ನಮ್ಮ ಈ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಏನು ಮಾಡ್ತೀವಿ, ಉಚಿತ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಒಂದು ಸುಂದರ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಹಾಗಾದರೆ ಈ ಪರೀಕ್ಷೆನ ಯಾರು ಬರೀತಾರಪ್ಪ ಅಂದರೆ, ಪ್ರಸ್ತುತ 4ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಅಥವಾ 3 ಪಾಸಾಗಿ 4ನೇ ತರಗತಿಗೆ ಇನ್ನೇನು ಬರ್ತಾವಲ್ಲ ಅಂಥ ವಿದ್ಯಾರ್ಥಿಗಳು ಈ ಪರೀಕ್ಷೆನ ಬರೀಬಹುದು. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಪರೀಕ್ಷೆ ಇರುತ್ತೆ. ಈ ಒಂದು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಗುಡ್ದೂರು ಈ ಒಂದು ಸಂಸ್ಥೆ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳಿಗೆ ಮಾತ್ರ ನವೋದಯ, ಸೈನಿಕ, ಕಿತ್ತೂರು, ಹಳಿಕೆ, ಮುದ್ದನಹಳ್ಳಿ ಹೀಗೆ ಬೇರೆ ಬೇರೆ ವಸತಿ ಶಾಲೆಗೆ ನಾವು ತರಬೇತಿಯನ್ನು ನೀಡ್ತಾ ಇದ್ದೀವಿ. ಸೊ ಹಾಗಾದರೆ ನೀವು ಕೂಡ ಈ ಒಂದು ನವೋದಯ ಶಾಲೆಗೆ ಆಯ್ಕೆ ಆಗಬೇಕಾದರೆ ಅತ್ಯುತ್ತಮ ಒಂದು ತರಬೇತಿ ಕೇಂದ್ರ ಅವಶ್ಯಕ. ಆ ಒಂದು ಅತ್ಯುತ್ತಮ ತರಬೇತಿ ಕೇಂದ್ರಗಳಲ್ಲಿ ನಮ್ಮ ಕೋಚಿಂಗ್ ಸೆಂಟರ್ ಕೂಡ ಒಂದು ಅತ್ಯುತ್ತಮವಾದ ತರಬೇತಿ ಕೇಂದ್ರವಾಗಿ ಹೊರಹೊಮ್ಮುತ್ತಾ ಇದೆ. ಹಾಗಾದರೆ ಮಕ್ಕಳೇ, ಸೊ ನೀವು ಕೂಡ ಈ ಒಂದು ತರಬೇತಿ ಕೇಂದ್ರಕ್ಕೆ ಸೇರಬೇಕಾದ್ರೆ ನೀವು ಕೂಡ ಇಷ್ಟೇ ಮಾಡಬೇಕು, ಏನಪ್ಪ ಅಂದರೆ ಈ ಒಂದು ಮೊದಲು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿ ಅದರಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಈ ಒಂದು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಉಚಿತ ಶಿಕ್ಷಣವನ್ನು ನೀಡಲು ಸಾಧ್ಯವಾಗುತ್ತಂತ ಹೇಳ್ತಾ, ಸೊ ಈ ಒಂದು ನಿಟ್ಟಿನಲ್ಲಿ ನೀವು ನಿಮ್ಮ ಹೆಸರನ್ನು ಕಳಿಸ್ತೀರಿ ಮತ್ತು ನಿಮ್ಮ ವಿಳಾಸವನ್ನು ಕಳಿಸಿ ರಿಜಿಸ್ಟರ್ ಮಾಡ್ಕೊತೀರಿ ಅಂತ ಭಾವಿಸ್ತಾ ಇದ್ದೀನಿ. ಹಾಗಾದರೆ ಮಕ್ಕಳೇ, ಇವತ್ತಿನ ಈ ನನ್ನ ತರಗತಿಯಲ್ಲಿ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ, ಏನು, ಗುಣಾಕಾರದ ಅನಿಯತಾಂಶ ಯಾವುದು ಅಂತ. ಗುಣಾಕಾರದ ಅನಿಯತಾಂಶ ಸಂಕೇತ ಯಾವುದಪ್ಪ ಅಂದರೆ ಅದು 1. ಅಂದರೆ ಯಾವುದೇ ಅಂಕಿಗೆ 1 ಗುಣಿಸಿದಾಗ ಗುಣಲಬ್ಧ ಅಷ್ಟೇ ಇರುತ್ತೆ. ಅಂದರೆ ಗುಣಲಬ್ಧದಲ್ಲಿ ಯಾವುದು ಚೇಂಜಸ್ ಆಗೋದಿಲ್ಲ. ಗುಣಲಬ್ಧದಲ್ಲಿ ಏನು ಚೇಂಜಸ್ ಆಗಲಿಲ್ಲಪ್ಪ ಅಂದರೆ ಅದು ಗುಣಾಕಾರದ ಅನಿಯತ ಸಂಕೇತ ಆಗಿರುತ್ತದೆ. ಸೊ ಹಾಗಾದರೆ ಗುಣಾಕಾರದ ಅನಿಯತ ಸಂಕೇತ 1 ಆಗಿದೆ. ಓಕೆ ಎಸ್. ಹಾಗಾದರೆ ಬನ್ನಿ, ಇವತ್ತಿನ ಈ ಒಂದು ತರಗತಿಯಲ್ಲಿ ಮತ್ತೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ನೋಡಿ ಏನಿದೆ ಪ್ರಶ್ನೆ, 2, 3, 0, 4 ಮತ್ತು 1 ಉಪಯೋಗಿಸಿ ಅತಿ ಚಿಕ್ಕ ಸಂಖ್ಯೆ ಬರೀರಿ ಅಂತ ಹೇಳಿದ್ದಾರೆ. ಅತಿ ಚಿಕ್ಕ ಸಂಖ್ಯೆ ಕೊಟ್ಟಿರುವ ಅಂಕೆಗಳನ್ನು ಬಳಕೆ ಮಾಡಿಕೊಂಡು ಚಿಕ್ಕ ಸಂಖ್ಯೆ ಬರೀಬೇಕು. ಅಂದರೆ ಚಿಕ್ಕ ಸಂಖ್ಯೆ ಬರೀಬೇಕಾದ್ರೆ ಏನು ಮಾಡಬೇಕು, ನಾವು ಏರಿಕೆ ಕ್ರಮದಲ್ಲಿ ಬರೀಬೇಕು. ಏರಿಕೆ ಕ್ರಮದಲ್ಲಿ ಬರೀಬೇಕಂದ್ರೆ ಚಿಕ್ಕದಿಂದ ದೊಡ್ಡದು ಹೋಗಬೇಕು. ಹಾಗಾದರೆ ಕೊಟ್ಟಿರುವ ಅಂಕೆಗಳಲ್ಲಿ ಅತಿ ಚಿಕ್ಕದು ಯಾವುದು? ಅತಿ ಚಿಕ್ಕದು ಯಾವುದು? 0 ಇದೆ. ಹಾಗಾದರೆ ಸಂಖ್ಯೆ ಬರೀಬೇಕಾದ್ರೆ 0ನ ಮೊದಲು ಬರಿಬಾರ್ದು. ಏನು ಮಾಡಬೇಕಾದ್ರೆ 0ಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದಿದೆ? 1 ಇದೆ. ಸೊ ಹಾಗಾದರೆ 1 ಮೊದಲು ಬರಿಬೇಕು, ಆಮೇಲೆ 0ಯನ್ನು ಬರಿಬೇಕು. ನಂತರ ಏರಿಕೆ ಕ್ರಮದಲ್ಲಿ 1ರ ನಂತರ ಯಾವುದು? 2, ಆಮೇಲೆ 3, ಆಮೇಲೆ 4 ಆಯ್ತಲ್ಲ. ಎಸ್. ಏನಾಗಿತ್ತು ಹಾಗಾದರೆ ನೋಡಿ, 10,234 ಕೊಟ್ಟಿರುವ ಅಂಕೆಗಳನ್ನು ಬಳಕೆ ಮಾಡಿಕೊಂಡು ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂದರೆ 10,234. ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಓಕೆ,
ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಇದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ ಮಕ್ಕಳೇ. ಅದೇ ದೊಡ್ಡ ಸಂಖ್ಯೆ ಕೇಳಿದಾಗ ಇಳಿಕೆ ಕ್ರಮದಲ್ಲಿ ಬರೀಬೇಕು, ಚಿಕ್ಕ ಸಂಖ್ಯೆ ಕೇಳಿದಾಗ ಏರಿಕೆ ಕ್ರಮದಲ್ಲಿ ಬರಿಬೇಕು. ಎಸ್, ಹಾಗಾದರೆ ಪ್ರಶ್ನೆ ಸಂಖ್ಯೆ 2 ನೋಡ್ರಿ. 5 ಲಕ್ಷ ಇದನ್ನು ಅಂಕೆಯಲ್ಲಿ ಬರೀಬೇಕು ಅಂತ. 5 ಲಕ್ಷ ಇದು ಪದಗಳಲ್ಲಿದೆ, ಅಕ್ಷರಗಳಲ್ಲಿದೆ. ಇದನ್ನು ಅಂಕಿಲಿ ಬರಿಬೇಕಪ್ಪ ಅಂದರೆ ನೋಡಿ, ಲಕ್ಷದ ಸ್ಥಾನದಲ್ಲಿ 5 ಇಡಬೇಕು. ಓಕೆ, ಹಾಗಾದ್ರೆ ಸ್ಥಾನಗಳನ್ನು ನೋಡ್ಕೊಳ್ಳೋಣ. ಎಸ್, ಬಿಡಿ, 10, 100, 1000, 10,000. ಓಕೆ, ಲಕ್ಷ. ಲಕ್ಷದ ಸ್ಥಾನದಲ್ಲಿ 5 ಇಟ್ಬಿಡೋಣ. ಓಕೆ, ಹಾಗಾದರೆ ಮುಂದಿನ ಸ್ಥಾನಗಳೆಲ್ಲ 0 ಇಟ್ಬಿಡೋಣ. ಓಕೆ, ಹಾಗಾದರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕೋಣ. ಮೊದಲನೇ 3 ಸ್ಥಾನಗಳನ್ನು ಬಿಟ್ಟು ಅಲ್ಪ ವಿರಾಮ ಹಾಕಿದರೆ ನಂತರ 2 ಸ್ಥಾನ ಬಿಟ್ಟು ಅಲ್ಪ ವಿರಾಮ ಹಾಕೋಣ. ಹಾಗಾದರೆ 5 ಲಕ್ಷ ಅಂಕೆಯಲ್ಲಿ ಬರೆದಾಗ ಬರತಕ್ಕಂಥ ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ ನಂಬರ್ 2. ಓಕೆ, ಸೊ ಈ ರೀತಿಯಾಗಿ ಏನಪ್ಪ ಅಂದರೆ ಸ್ಥಾನಗಳ ಕಲ್ಪನೆ ಇದ್ದರೆ ನಿಮಗೆ ಅಕ್ಷರದಲ್ಲಿ ಬರೆದದನ್ನು ಅಂಕೆಯಲ್ಲಿ ಬರೆಯೋದು ಕೂಡ ಸುಲಭ ಆಗುತ್ತೆ. ಓಕೆ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ಒಟ್ಟು 9 ಸ್ಥಾನಗಳನ್ನು ನಾವು ಎಣಿಕೆ ಮಾಡ್ತೀವಿ. ಒಟ್ಟು 4 ಗುಂಪುಗಳನ್ನಾಗಿ ಮಾಡ್ತೀವಿ. ಈಗಾಗಲೇ ಕಳೆದ ತರಗತಿಯಲ್ಲಿ ಸಹ ನಾನು ನಿಮ್ಗೆ ಹೇಳಿದ್ದೆ, ಹೌದಲ್ಲ? ಸೊ ಹಾಗಾದರೆ ಈ ರೀತಿಯಾಗಿ ನಾವು ಇದಕ್ಕೆ ಉತ್ತರವನ್ನು ಹುಡುಕಬೇಕು. ಎಸ್, ಮುಂದಿನ ಪ್ರಶ್ನೆ ಸಂಖ್ಯೆ 3 ಏನಿದೆ? 8,000 ನೋಡ್ರಿ, 8,320 ಸಾವಿರದ ಸಮೀಪ ಸಂಖ್ಯೆ ಯಾವುದು? ಸಮೀಪ ಅಂದ್ರೆ ಏನು? ಅಂದಾಜು. 1000ದ ಸ್ಥಾನಕ್ಕೆ ಅಂದಾಜು ಮಾಡಿ ಅಂತ ಕೇಳಿದಾರೆ. 1000 ಸ್ಥಾನಕ್ಕೆ ಅಂದರೆ 8,320 1000 ಸ್ಥಾನಕ್ಕೆ ಅಂದಾಜು ಮಾಡಿ ಅಂತ ಕೇಳಿದಾಗ ಇಲ್ಲಿ 1000ದ ಸ್ಥಾನ ಯಾವುದಿದೆ ನೋಡ್ಕೋಬೇಕು. 1000 ಸ್ಥಾನದಲ್ಲಿ ಯಾವ ಅಂಕಿದೆ? ಮೊದಲು ಯಾವ ಸ್ಥಾನಕ್ಕೆ ಅಂದಾಜು ಮಾಡಂದ್ರೆ ಆ ಸ್ಥಾನವನ್ನು ಫೈಂಡ್ ಔಟ್ ಮಾಡ್ಕೊರಿ. ಬಿಡಿ, 10, 100, 1000. 1000 ಇಲ್ಲಿದೆ, 1000 ಸ್ಥಾನದಲ್ಲಿ 8 ಇದೆ. ಇದನ್ನು 1000 ಸ್ಥಾನಕ್ಕೆ ಅಂದಾಜು ಮಾಡಬೇಕಾದ್ರೆ ಆ 1000 ಸ್ಥಾನದಲ್ಲಿರೋ ಹಿಂದಿನ ಸ್ಥಾನದಲ್ಲಿರೋ ಅಂಕಿನ ನೋಡ್ಕೋಬೇಕು. ಏನಿದೆ ಹಿಂದಿನ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ? ಹಿಂದಿನ ಸ್ಥಾನ ಯಾವುದು? 100. 100ರ ಸ್ಥಾನದಲ್ಲಿ ಏನಿದೆ? 3 ಇದೆ. ಹಾಗಾದರೆ ಆ ಹಿಂದಿನ ಸ್ಥಾನದಲ್ಲಿರೋ ಅಂಕಿ 5ಕ್ಕಿಂತ ಚಿಕ್ಕದಿತ್ತಪ್ಪ ಅಂದರೆ ಯಾವ ಸ್ಥಾನಕ್ಕೆ ಅಂದಾಜು ಮಾಡ್ತೀವೋ ಅದಕ್ಕೆ +1 ಮಾಡಂಗಿಲ್ಲ. ಆ ಸ್ಥಾನದಲ್ಲಿರೋ ಅಂಕಿನ ಹಾಗೇ ಬರ್ಕೊಂಡ್ಬಿಡಬೇಕು. ಸೊ 8ಕ್ಕೆ 8 ಬರ್ಕೊಂಡೆ. ಮುಂದಿನ 3 ಸ್ಥಾನಗಳು ಕೂಡ ಏನು ಮಾಡಬೇಕು? 3 ಸೊನ್ನೆಗಳನ್ನು ಹಾಕಿಬಿಡಬೇಕು. 8,000. ಸೊ ಆಯ್ಕೆ ಎಷ್ಟಿದೆ? 4 ಇದೆ ಸರಿಯಾದ ಉತ್ತರ. ಆಯ್ಕೆ 4. 1000 ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಬರ್ತಕ್ಕಂಥ ಉತ್ತರ 8,000. ಓಕೆ, ಈ ರೀತಿ ಏನಪ್ಪ ಅಂದರೆ ಯಾವ ಸ್ಥಾನಕ್ಕೆ ಅಂದಾಜು ಮಾಡ್ತಾರೋ ಅದನ್ನು ಫೈಂಡ್ ಔಟ್ ಮಾಡ್ಕೊಡ್ರಿ. ಆದರೆ ಹಿಂದಿನ ಸ್ಥಾನದಲ್ಲಿರೋ ಅಂಕಿ 5 ಮತ್ತು 5ಕ್ಕಿಂತ ದೊಡ್ಡದಿದ್ದರೆ ಯಾವ ಸ್ಥಾನಕ್ಕೆ ಅಂದಾಜು ಮಾಡೋಕೆ ಅದಕ್ಕೆ +1 ಮಾಡಬೇಕು. ಅಥವಾ ಆ ಹಿಂದಿನ ಸ್ಥಾನದಲ್ಲಿರುವ ಅಂಕಿ 5ಕ್ಕಿಂತ ಚಿಕ್ಕದಿತ್ತಪ್ಪ ಅಂದರೆ +1 ಮಾಡಿಬಿಡಿ. ಆ ಅಂಕಿನ ಹೇಗೆ ತಾಗೆ ಬರ್ರಿ, ಮುಂದಿನ ಸ್ಥಾನದಲ್ಲಿರ್ತಕ್ಕಂಥ ಎಷ್ಟು ಸ್ಥಾನಗಳಿದಾವೆ ಅಷ್ಟು ಸೊನ್ನೆಗಳನ್ನು ಮುಂದೆ ಬರೆದ್ಬಿಡ್ರಿ. ಓಕೆ, ಇದು ಅಂದಾಜು ಮಾಡ್ತಕ್ಕಂಥ ಗಮನಿಸಬೇಕಾದ ಅಂಶಗಳು. ಓಕೆ, ಪ್ರಶ್ನೆ ಸಂಖ್ಯೆ 4 ನೋಡ್ರಿ. ಏನಿದೆ? 4 ನೋಡ್ರಿ. ಉಮಾಳು ತಿಂಗಳ ಆದಾಯ ಅಂದರೆ ಅವಳು ತಿಂಗಳಿಗೆ ಎಷ್ಟು ದುಡಿತಾಳೆ? ತಿಂಗಳ ಆದಾಯ ಎಷ್ಟಿದೆ? ತಿಂಗಳ ಆದಾಯ ಎಷ್ಟಿದೆ? 1,250 ರೂಪಾಯಿ ಇದೆ, ಹೌದಿಲ್ಲ? ಹಾಗಾದರೆ ಅವಳು ಏನು ಮಾಡ್ತಾಳಪ್ಪ ಅಂದರೆ ಮನೆಯ ಬಾಡಿಗೆಗಾಗಿ ಎಷ್ಟು ಖರ್ಚು ಮಾಡ್ತಾಳ? ಎಸ್, ಮನೆ ಬಾಡಿಗೆ ಒಟ್ಟು ಆದಾಯ ಎಷ್ಟು ಗೊತ್ತು ನಿಮಗೆ? 1,250 ಒಟ್ಟು ಆದಾಯ. ಮನೆ ಬಾಡಿಗೆಗೆ ಎಷ್ಟು ಕೊಡ್ತಾಳಾಕಿ ತಿಂಗಳ? ಬಾಡಿಗೆಗೆ ಎಷ್ಟು ಖರ್ಚು ಮಾಡ್ತಾಳಾಕಿ? 240 ರೂಪಾಯಿ ಖರ್ಚು ಮಾಡ್ತಾಳೆ. ಒಟ್ಟು ಆದಾಯದಲ್ಲಿ 240 ರೂಪಾಯಿ ಮನೆ ಬಾಡಿಗೆಗೆ ಖರ್ಚು ಮಾಡಿದ್ರೆ, ಮತ್ತು ಆಹಾರ ಮತ್ತು ಬಟ್ಟೆಗಾಗಿ ಅವಳು ಎಷ್ಟು ಖರ್ಚು ಮಾಡ್ತಾಳಪ್ಪ ಅಂದರೆ ಆಹಾರ ಮತ್ತು ಬಟ್ಟೆಗಾಗಿ ಎಷ್ಟು? 745 ರೂಪಾಯಿ ಖರ್ಚು ಮಾಡಿದರೆ ಅವಳು ಉಳಿಸ್ತಕ್ಕಂಥ ಒಟ್ಟು ಹಣ ಎಷ್ಟು ಅಂತ ಕೇಳಿದಾರೆ. ಹಾಗಾದರೆ ಮಕ್ಕಳೇ, ಒಟ್ಟು ಆದಾಯದಲ್ಲಿ ಎಷ್ಟು ಹಣವನ್ನು ಖರ್ಚು ಮಾಡಿದ್ಲು? ಖರ್ಚು ಮಾಡಿದ ಹಣವನ್ನು ಕೂಡಿಸೋಣ ಮೊದಲು, ಹೌದಾ? ಎಸ್, ಹಾಗಾದ್ರೆ ಏನು ಮಾಡಿಲ್ಲ? ಮೊದಲು ಮನೆ ಬಾಡಿಗೆಗೆ 240 ರೂಪಾಯಿನ ಖರ್ಚು ಮಾಡಿದ್ಲು. ಆಮೇಲೆ ಆಹಾರ ಮತ್ತು ಬಟ್ಟೆಗೆ ಎಷ್ಟು ಖರ್ಚು ಮಾಡಿದ್ಲು? 745 ರೂಪಾಯಿ ಖರ್ಚು ಮಾಡಿದ್ಲು. ಹಾಗಾದರೆ ಇವೆರಡರ ಒಟ್ಟು ಮತ್ತೆ ಎಷ್ಟಾಯ್ತು ನೋಡ್ರಿ? ಎಸ್,
5ಕ್ಕೆ 5, 4 4 8, 7 2 9. ಹೌದಿಲ್ಲ? ಎಸ್, ಎಷ್ಟಾಯ್ತು ಹಾಗಾದರೆ ಅವಳು ಖರ್ಚು ಮಾಡ್ತಕ್ಕಂಥ ಒಟ್ಟು ಹಣ ಎಷ್ಟು? 985 ರೂಪಾಯಿ. ಹೀಗೆ ಬರ್ರಿ, ಒಟ್ಟು ಆದಾಯ ಎಷ್ಟಿದೆ? ಎಸ್, ಒಟ್ಟು ಆದಾಯ, ಅವಳ ತಿಂಗಳ ಒಟ್ಟು ಆದಾಯ 1250 ರೂಪಾಯಿ ಇದೆ. ಅದರಲ್ಲಿ 985 ರೂಪಾಯಿನ ಕಳೆದು ಬಿಡ್ರಿ. ಏನು ಉಳಿತಲ್ಲ ಅವಳೇ ತಿಂಗಳಿಗೆ ಉಳಿಸ್ತಕ್ಕಂಥ ಹಣ ಅಷ್ಟು ಸಿಗುತ್ತೆ ನೋಡ್ರಿ. 10ರಲ್ಲಿ 5 ಹೋದರೆ 5 ಉಳಿತು. ಇಲ್ಲಿ ಎಷ್ಟು ಉಳಿತು? 4 ಉಳಿತು. 14 ಆಯಿತು. ಒಂದು ಕ್ಯಾರಿ ತೊಗೊಂಡು 14 ಆಯಿತು. ಹಾಗಾದ್ರೆ 14ರಲ್ಲಿ 8 ಹೋದರೆ ಎಷ್ಟು ಉಳಿತು? 6 ಉಳಿತು. ಹೌದಿಲ್ಲ? 6 ಉಳಿತು. ಇಲ್ಲಿ ಎಷ್ಟು ಉಳಿತು? 1 ಉಳಿತು. ಅಂದರೆ 11 ಆಯಿತು. 11ರಾಗ 9 ಹೋದರೆ 11ರಾಗ 9 ಹೋದರೆ ಎಷ್ಟು ಉಳಿತು? 2 ಉಳಿತಾ? ರೈಟ್, 2 ಉಳಿತು. ಸೊ ಹಾಗಾದರೆ 265 ರೂಪಾಯಿ ಅವಳು ಉಳಿಸ್ತಕ್ಕಂಥ ಹಣ ಎಷ್ಟಿದೆ? ಆಯ್ಕೆ ನಂಬರ್ 2 ರೈಟ್ ಆನ್ಸರ್. ಓಕೆ, ಅಂದರೆ ಅವಳು ಖರ್ಚು ಮಾಡಿದ ಹಣವನ್ನು ಕೂಡಿಸ್ಕೋರಿ, ಒಟ್ಟು ಆದಾಯ ತಗೋರಿ. ಖರ್ಚು ಮಾಡಿದ ಹಣವು ಸಿಕ್ಕಾಗ ಒಟ್ಟು ಆದಾಯದಲ್ಲಿ ಖರ್ಚು ಮಾಡಿದ ಹಣವನ್ನು ಕಳೆದು ಬಿಟ್ರೆ ನಿಮಗೆ ಅವಳು ಉಳಿಸ್ತಕ್ಕಂಥ ಹಣ ಸಿಗುತ್ತೆ. ತಿಂಗಳ ಅವಳಿಗೆ ಎಷ್ಟು ಉಳಿಸ್ತಾಳಪ್ಪ ಅಂದರೆ 265 ರೂಪಾಯಿ ಹಣವನ್ನು ಉಮಾಳು ಏನು ಮಾಡ್ತಾಳ? ಉಳಿಸ್ತಾಳ. ಓಕೆ, ಸೊ ಈ ರೀತಿಯಾಗಿ ಏನಪ್ಪ ಅಂದರೆ ಕಳೆಯುವುದು ಮತ್ತು ಕೂಡಿಸುವ ಲೆಕ್ಕದಲ್ಲಿ ಕೇಳ್ತಾರೆ. ವ್ಯವಕಲನ ಮತ್ತು ಸಂಕಲನ ಪ್ರಕ್ರಿಯೆಯಲ್ಲಿ ಈ ರೀತಿಯ ಪ್ರಶ್ನೆಗಳು ಕೂಡ ಬಂದಿರ್ತಾವ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. 10 ಮತ್ತು 20ರ ನಡುವೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳೆಷ್ಟು? ಅವಿಭಾಜ್ಯ ಸಂಖ್ಯೆಗಳೆಂದರೆ ಕೇವಲ 2 ಅಪವರ್ತನಗಳಿರ್ತಾವ. ಭಾಜ್ಯ ಸಂಖ್ಯೆಗಳೆಂದರೆ 3 ಮತ್ತು 3ಕ್ಕಿಂತ ಹೆಚ್ಚು ಅಪವರ್ತನಗಳಿರ್ತಾವ. ಹಾಗಾದರೆ ಏನು ಕೇಳ್ಯಾರ ಅವರು? 10 ಮತ್ತು 20ರ ನಡುವೆ ಅಂತ ಕೇಳಿದಾರ. ಹೌದಿಲ್ಲ? ಎಸ್, 10, 11, 12, 13, 14, 15, 16, 17, 18, 19 ಮತ್ತು 20ರ ನಡುವೆ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳೆಷ್ಟು? ಹೌದಿಲ್ಲ? ಸೊ ಇಲ್ಲಿ ನೋಡ್ರಿ, ಮೊದಲು ಭಾಜ್ಯ ಸಂಖ್ಯೆಗಳು ನೋಡ್ರಿ. 10 ಕೂಡ ಒಂದು ಭಾಜ್ಯ ಸಂಖ್ಯೆ. ಹೌದಿಲ್ಲ? 10 ಅನ್ನೋದು ಒಂದು ಭಾಜ್ಯ ಸಂಖ್ಯೆ. 12 ಕೂಡ ಭಾಜ್ಯ ಸಂಖ್ಯೆ. 14 ಕೂಡ ಭಾಜ್ಯ ಸಂಖ್ಯೆ. 15 ಭಾಜ್ಯ ಸಂಖ್ಯೆ. 16 ಭಾಜ್ಯ ಸಂಖ್ಯೆ. 18 ಭಾಜ್ಯ ಸಂಖ್ಯೆ. 20 ಭಾಜ್ಯ ಸಂಖ್ಯೆ. ಹಾಗಾದ್ರೆ ಕೇಳಿದ್ದೇನವರು 10 ಮತ್ತು 20ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬರ್ತಾವಂತೆ? ಎಷ್ಟು? 11 1 ಐತ್ಯಾ, 13 2, 17 3, 19 4. ಎಷ್ಟದ ಹಾಗಾದ್ರೆ? 4 ಅವಿಭಾಜ್ಯ ಸಂಖ್ಯೆಗಳಿದಾವ. ಆಯ್ಕೆ 1 ರೈಟ್ ಆನ್ಸರ್. ಓಕೆ, ಒಟ್ಟು 4 ಅವಿಭಾಜ್ಯ ಸಂಖ್ಯೆಗಳು ಬರ್ತವೆ. ಉಳಿದುವೆಲ್ಲ ಭಾಜ್ಯ ಸಂಖ್ಯೆಗಳು ಅಥವಾ ವಿಭಾಜ್ಯ ಸಂಖ್ಯೆಗಳು. ಓಕೆ, ಎಸ್, ಈ ರೀತಿಯಾಗಿ ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಕೂಡ ಖಂಡಿತವಾದ ಪ್ರಶ್ನೆಗಳು ಬಂದೇ ಬರ್ತಾವ. ಎಸ್ ಮಕ್ಕಳು, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಪ್ರಸ್ತುತ 4 ಮತ್ತು 5ನೇ ತರಗತಿ ಓದಿರ್ತಕ್ಕಂಥ, ಅಂದರೆ 4 ಪಾಸಾಗಿ 5ನೇ ತರಗತಿಗೆ ಬರ್ತಕ್ಕಂಥ ಮಕ್ಕಳು, 3 ಪಾಸಾಗಿ 4ನೇ ತರಗತಿಗೆ ಬರ್ತಕ್ಕಂಥ ಮಕ್ಕಳಿಗೆ ಈ ಒಂದು ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಅನ್ನೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಿದ್ದೀವಿ. ಈ ಒಂದು ಪರೀಕ್ಷೆ ಬಗ್ಗೆ ನಿಮಗೆ ಈಗಾಗಲೇ ಸಂಪೂರ್ಣ ಮಾಹಿತಿ ತಿಳಿದಿದೆ, ಅರ್ಥ ಮಾಡ್ಕೊಂಡಿದ್ರಿ ಸಹ. ಹಾಗಾಗಿ ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ತಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಂಡಿದ್ರಿ. ಇನ್ನೂ ಸಹ ಭಾಳಷ್ಟು ಮಕ್ಕಳು ಕೂಡ ನೋಂದಣಿ ಮಾಡ್ಕೊಳ್ತಾ ಇದ್ದಾರೆ. ಸಂಪೂರ್ಣವಾಗಿ ಈ ಪರೀಕ್ಷೆ ಬರೆಯಲು ಉಚಿತವಿದೆ. ಈ ಪರೀಕ್ಷೆ ಉಚಿತವಾಗಿ ಬರೆಯಬಹುದು. ಸೊ ಹಾಗಾದ್ರೆ ಇನ್ನೂ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಅಂಥ ಮಕ್ಕಳು ಇಲ್ಲಿ ಕಾಣ್ತಕ್ಕಂಥ ನಂಬರ್ 8176507118 ಏನು ಮಾಡಬೇಕು? ನಿಮ್ಮ ವಿಳಾಸವನ್ನು, ನಿಮ್ಮ ಡೀಟೇಲನ್ನು ನಮಗೆ ಸೆಂಡ್ ಮಾಡಿದ್ರೆ ನಾವು ನಿಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಳ್ತೀವಿ. ಈ ಪರೀಕ್ಷೆ ನಡೆಯುವ ಸ್ಥಳ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ದೂರು, ಮಸ್ಕಿ ಹತ್ತಿರ ಬರ್ತಕ್ಕಂಥ ಗುಡ್ದೂರಿನಲ್ಲಿ ಈ ನಮ್ಮ ಸಂಸ್ಥೆಯಲ್ಲಿ ಈ ಒಂದು ಪರೀಕ್ಷೆ ನಡೀತಾ ಇದೆ. ಯಾವಾಗ? ಮಾರ್ಚ್ 30, 2025 ಬೆಳಗ್ಗೆ 10 ಗಂಟೆಗೆ. ಖಂಡಿತವಲ್ಲ ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಹಾಗಾದರೆ ಮಕ್ಕಳೇ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ, ಮೊದಲ 2 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. ನೋಡಿ, ಮತ್ತೆ ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಪ್ರಶ್ನೆ ಬಂತು. ಮೊದಲಂದ್ರೆ ಏನು? ಪ್ರಾರಂಭದ 2 ಅವಿಭಾಜ್ಯ ಸಂಖ್ಯೆಗಳು ಮತ್ತೆ ಯಾವುದು? ನೋಡ್ರಿ, ಒಂದು ಭಾಜ್ಯನಲ್ಲ ಅವಿಭಾಜ್ಯನಲ್ಲ, ತೆಗೆದು ಬಿಡ್ಬೇಕು. ಒಂದು ಭಾಜ್ಯನೂ ಅಲ್ಲ ಅವಿಭಾಜ್ಯನೂ ಅಲ್ಲ. ನಂತರ ಬರೋದು ಯಾವುದು? 2 ಕೂಡ ಒಂದು ಅವಿಭಾಜ್ಯ ಸಂಖ್ಯೆ. ನಂತರ 3 ಕೂಡ ಒಂದು ಅವಿಭಾಜ್ಯ ಸಂಖ್ಯೆ. ಎಸ್, 2 ಕೇಳ್ಯಾರ ಅವರು. ಮೊದಲ 2 ಕೇಳ್ಯಾರಿಲ್ಲ. ಎಸ್, ಮೊದಲ 2 ಸಿಕ್ಬಿಟ್ವಲ್ಲ. ಮೊದಲ 2 ಅವಿಭಾಜ್ಯ ಸಂಖ್ಯೆಗಳು ಮತ್ತಂದ್ರೆ ಏನು ಮಾಡಬೇಕು? ಕೂಡಿಸ್ಬೇಕು. ಎಷ್ಟು ಬಂತು? 3 2 5. ಆಯ್ಕೆ ಎಷ್ಟಿದೆ? ಎಸ್, ಆಯ್ಕೆ 2 ರೈಟ್ ಆನ್ಸರ್. ಮೊದಲ 2 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ 5.
ಓಕೆ, ಈ ರೀತಿಯಾಗಿ ಭಾಜ್ಯ ಸಂಖ್ಯೆಗಳ ಮೇಲೆ ನೋಡ್ರಿ, ಪದೇ 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 ರಿಪೀಟ್ ಆಗ್ತಾ ಇದೆ ಭಾಜ್ಯ ಸಂಖ್ಯೆಗಳ ಮೇಲೆ. ಮತ್ತೆ ಪ್ರಶ್ನೆ ನೋಡ್ರಿ. ಓಕೆ, ಪ್ರಶ್ನೆ ಸಂಖ್ಯೆ 7 ಏನು ಕೇಳಿದನಪ್ಪ ಅಂದರೆ 40,073.642ರಲ್ಲಿ 7ರ ಸ್ಥಾನ ಬೆಲೆ ಎಷ್ಟು? ಸ್ಥಾನ ಬೆಲೆ ಎಷ್ಟು ಕೇಳಿದಾರೆ. ಸೊ ಹಾಗಾದರೆ 7 ಎಲ್ಲಿದೆ? ಇಲ್ಲಿದೆ. ಪಾಯಿಂಟ್ ಎಡಗಡೆಗೆ ಇದೆ, ಹೌದಿಲ್ಲ? ಸೊ ಎಡಗಡೆಗೆ ಬಂದರೆ ಸ್ಥಾನ ಬೆಲೆ ಜಾಸ್ತಿ ಆಗುತ್ತಾ, ಬಲಗಡೆಗೆ ಹೋದಂತೆಲ್ಲ ಸ್ಥಾನ ಬೆಲೆ ಕಡಿಮೆ ಆಗುತ್ತೆ. ದಶಮಾಂಶದಲ್ಲಿದೆ. ಬಟ್ ಇಲ್ಲಿ ಏನಿದ್ರೆ 7 ಇದು ಯಾವ ಸ್ಥಾನದಲ್ಲಿದೆ? ಸ್ಥಾನ ಬೆಲೆ ಕೇಳಿದ್ದಾರೆ. 10ರ ಸ್ಥಾನದಲ್ಲಿದೆ ತಾನೇ, ಇದು 10ರ ಸ್ಥಾನದಲ್ಲಿದೆ, ಹೌದಿಲ್ಲ? ಸೊ ಅಲ್ಲಿ ಮುಖಬೆಲೆ 7 ಇದೆ. ಸೊ ಹಾಗಾದರೆ ಮುಖಬೆಲೆ ಎಷ್ಟಿದೆ? 7 ಇದೆ. ಮುಖಬೆಲೆ ನೋಡ್ರಿ, ಸ್ಥಾನ 10, ಮುಖಬೆಲೆ 7. ಹಾಗಾದರೆ 7 × 10 70. ಇದರ ಸ್ಥಾನ ಬೆಲೆ ಎಷ್ಟು? 70. ಸರಿಯಾದ ಉತ್ತರ ಆಯ್ಕೆ 1, ರೈಟ್ ಆನ್ಸರ್. ಓಕೆ, ರೈಟ್. ಈ ರೀತಿಯ ಕೂಡ ಸ್ಥಾನಗಳ ಮೇಲೆ ನೋಡು ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರಾ. ಸೊ ಕರೆಕ್ಟಾಗಿ ಸ್ಥಾನ ಬೆಲೆಗಳ ಬಗ್ಗೆ ಸರಿಯಾದ ಒಂದು ಕಲ್ಪನೆ ಇದ್ದರೆ ನೀವು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ತೆಗೆದುಕೊಳ್ಳಲು ಸಾಧ್ಯ. ಸೊ ಈಗಾಗಲೇ ಇದ್ರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಮಾಹಿತಿ ಕೊಡೋದಿಲ್ಲ, ನಿಮ್ಗೆ ಈಗಾಗಲೇ ತಿಳಿದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ, ಅರ್ಥನೂ ಕೂಡ ಮಾಡ್ಕೊಂಡಿದ್ದೀರಿ. ಸೊ ಇನ್ನೂ ಯಾರ್ಯಾರು ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಬೇಕು ಅವರು ಮಾಡಬೇಕಾಗಿದೆ ಇಷ್ಟೇ, ಏನಪ್ಪ ಅಂದರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ 8217650718ಗೆ ನಿಮ್ಮ ಅಡ್ರೆಸ್ಸನ್ನು ನಮಗೆ ಸೆಂಡ್ ಮಾಡಿದರೆ ನಾವು ರಿಜಿಸ್ಟರ್ ಮಾಡ್ಕೊತೀವಿ. ಪರೀಕ್ಷೆ ಹಿಂದಿನ ದಿನ ನಿಮಗೆ ಒಂದು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. 30ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ನೀವು ನಮ್ಮ ಈ ಒಂದು ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡ್ದೂರು, ಮಸ್ಕಿ ಹತ್ತಿರ ಬರ್ತಕ್ಕಂಥ ಗುಡ್ದೂರಿನಲ್ಲಿ ನೀವು ಅವು ಬೆಳಗ್ಗೆ 9 ಗಂಟೆಗೆ ಇದ್ದರೆ 10 ಗಂಟೆಗೆ ಒಂದು ಪರೀಕ್ಷೆ ಪ್ರಾರಂಭ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಪ್ರಶ್ನೆ ಸಂಖ್ಯೆ 8 ಕಿಲೋಗ್ರಾಮ್ನಲ್ಲಿ ಇದನ್ನು ಅಳೆಯಲಾಗುತ್ತೆ. ಸಾರಿ, ಕಿಲೋಗ್ರಾಮ್ನಲ್ಲಿ ಅಂದರೆ ಕೆಜಿ ಅಂತ ಕರಿತೀವಿ. ಕಿಲೋಗ್ರಾಮಲ್ಲಿ ಇದನ್ನು ಅಳೆಯಲಾಗೋದು. ಯಾವುದನ್ನು ನೋಡ್ರಿ, ಸಕ್ಕರೆಯನ್ನು ಕಿಲೋಗ್ರಾಮಲ್ಲಿ ಅಳಿತೀವಿ, ಕರೆಕ್ಟಾ? ಬೆಲ್ಲನೂ ಸಹ ಕಿಲೋಗ್ರಾಮ್ದಲ್ಲಿ ಅಳಿತೀವಿ, ಗೋಧಿನೂ ಸಹ ಕಿಲೋಗ್ರಾಮ್ದಲ್ಲಿ ಅಳಿತೀವಿ. ಆದರೆ ನೀರನ್ನು ಏನು ಮಾಡ್ತೀವಿ? ಲೀಟರಲ್ಲಿ ಅಳಿತೀವಿ. ಇದನ್ನು ಕಿಲೋಗ್ರಾಮ್ದಲ್ಲಿ ಅಳೆಯೋದಿಲ್ಲ. ಸೊ ಹಾಗಾದರೆ ಆಯ್ಕೆ 1, ರೈಟ್ ಆನ್ಸರ್. ಇದನ್ನು ಕಿಲೋಗ್ರಾಮದಲ್ಲಿ ಅಳೆಯಲಾಗದು, ಲೀಟರ್ನಲ್ಲಿ ಅಳಿತೀವಿ. ಅರ್ಥ ಆಯ್ತಲ್ಲ? ಎಸ್, ಸರಿಯಾದ ಉತ್ತರ 1, ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 9 ನೋಡ್ರಿ, ಬಿಟ್ಟು ಹೋದ ಸಂಖ್ಯೆ ನೋಡಿ. ಇದು ಒಂದು ಗುಣಿತಗಳು ಅಂದರೆ ಗುಣಕಗಳ ಬಗ್ಗೆ ಕೇಳಿರ್ಬೋದು. ಮಗ್ಗಿ ಬಂದರೆ ಸಾಕು, ಈಸಿಯಾಗಿ ಸುಲಭವಾಗಿ ನೀವು ಆನ್ಸರ್ ಹುಡುಕ್ಬೋದು, ಹೌದಲ್ಲ? ನೋಡ್ರಿ, 15 1 15, 15 2 30, 15 3 45, 15 4 60, 15 5 75, 15 6 90. ಕರೆಕ್ಟ್ ಅಲ್ಲ? ಆಯ್ಕೆ ನಂಬರ್ 3, ರೈಟ್ ಆನ್ಸರ್. ಓಕೆ, ಸೊ ಈ ರೀತಿ ನೋಡಿ, ನೀವು ಮಗ್ಗಿಗಳಲ್ಲಿ ಸಹ ಪ್ರಶ್ನೆಗಳನ್ನು ಹುಡುಕ್ತಕ್ಕಂಥ ಒಂದು ಪ್ರಶ್ನೆಗಳು ಸಹ ಬರ್ತಾವಿಲ್ಲಿ. ಸೊ ಹಾಗಾಗಿ 2 ರಿಂದ 20ರವರೆಗೆ ಮಗ್ಗಿ ಕಂಪಲ್ಸರಿ ಬರಬೇಕು ಎಲ್ಲರಿಗೆ. 2 ರಿಂದ 20ರವರೆಗೆ ಮಗ್ಗಿ ಕಂಪಲ್ಸರಿ ಬಂತಪ್ಪ ಅಂದರೆ ಗಣಿತ ತುಂಬ ಸುಲಭವಾಗಿ ಅವರು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ಬೋದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಲಾಸ್ಟ್ ಕೊನೆಯ ಪ್ರಶ್ನೆ ನೋಡಿ, ಒಂದು ಆಯತದ ಉದ್ದ ಎಷ್ಟಿದೆ? 8 ಮೀಟರ್ ಉದ್ದ ಈಸ್ ಈಕ್ವಲ್ ಟು ಉದ್ದ ಎಷ್ಟಿದೆ? 8 ಮೀಟರ್. ಅಗಲ ಎಷ್ಟಿದೆ? ಅಗಲ ಈಸ್ ಈಕ್ವಲ್ ಟು 4 ಮೀಟರ್. ಅವ್ರೇನು ಕೇಳ್ಯಾರ? ವಿಸ್ತೀರ್ಣ ಕೇಳ್ಯಾರ. ವಿಸ್ತೀರ್ಣ ಕ್ವಶನ್ ಮಾರ್ಕ್. ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ನೋಡ. ವಿಸ್ತೀರ್ಣದ ಅಳತೆಮಾನ ಯಾವಾಗಲೂ ಚದರ ಮೀಟರ್ಲ್ಲಿ ಹಚ್ಚಬೇಕು. ಯಾವಾಗಲೂ ವಿಸ್ತೀರ್ಣದ ಅಳತೆಮಾನ, ಆಯತದ ವಿಸ್ತೀರ್ಣ ಅದರ ಅಳತೆಮಾನ ಅಥವಾ ಮೂಲಮಾನ ಚದರ ಮೀಟರ್ಲ್ಲಿ ಹಚ್ಚಬೇಕು, ಹೌದಿಲ್ಲ? ಸೂತ್ರ ಏನಿದೆ? ಉದ್ದ ಇಂಟು ಅಗಲ. ಸೊ ಉದ್ದ ಎಷ್ಟಿದೆ? 8 ಇದೆ. ಅಗಲ ಎಷ್ಟಿದೆ? 4 ಇದೆ. 8 4 4 8 ಎಸ್ ಎಷ್ಟಿದೆ? 32 ಚದರ ಮೀಟರ್. ಆಯ್ಕೆ ಎಷ್ಟಿದೆ? 3, ರೈಟ್ ಆನ್ಸರ್. ಸೊ ಹೀಗೆ ಆಯತದ ಸುತ್ತಳತೆ ಆಗಿರ್ಬೋದು, ಆಯತದ ವಿಸ್ತೀರ್ಣ ಆಗಿರ್ಬೋದು,
ಸೊ ಈ ರೀತಿಯಾಗಿ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ತುಂಬ ಸುಲಭವಾದ ಪ್ರಶ್ನೆ. 4ನೇ ತರಗತಿಯಲ್ಲಿ ಇವೆಲ್ಲ ಅರ್ದು ಕುಡಿದು ಬಿಟ್ಟಿರ್ತಾರೆ. ಕೋಚಿಂಗ್ ಕ್ಲಾಸಸ್ ಮಕ್ಕಳಿಗಂತರೂ ತುಂಬ ಕಂಠಪಟ ಆಗಿಬಿಟ್ಟಿರ್ತವೆ ಇವೆಲ್ಲ. ಓಕೆ, ಸೊ ಇದು ಆಯತದ ವಿಸ್ತೀರ್ಣ ಕಂಡುಹಿಡಬೇಕಂದ್ರೆ ಯಾವಾಗಲೂ ಅಳತೆಮಾನ ಚದರಮಾನದಲ್ಲೇ ಹಚ್ಚಬೇಕು. ಎಸ್ ಮಕ್ಕಳೇ, ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನ ಅಧಿಕೃತ ಉಪಶಾಖೆ ಆಗಿರ್ತಕ್ಕಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಗುಡ್ದೂರ್ ಈ ನಮ್ಮ ಸಂಸ್ಥೆ ಇದೇ ತಿಂಗಳು ಮಾರ್ಚ್ 30ರಂದು ಚಾಲೆಂಜ್ ಅವಾರ್ಡ್ ಅಂತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಿದ್ದೀವಿ. ನಿಮ್ಮೆಲ್ಲರಿಗೂ ತಿಳಿದಿರುವ ವಿಷಯ. ಇನ್ನೂ ನಮ್ಮ ಸಂಸ್ಥೆಯ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿ ತಿಳ್ಕೋಬೇಕಂದ್ರೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಅಂತ ಟೈಪ್ ಮಾಡಿ ನೀವು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ ಆದರೆ ನಿಮಗೆ ನಮ್ಮ ಕೋಚಿಂಗ್ ಸೆಂಟರ್ಗಳ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಯನ್ನು ತಿಳಿದುಕೊಳ್ಳಲು ಸಾಧ್ಯ. ಜೊತೆಗೆ ಇನ್ನೂ ಕೂಡ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳು ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಗುಡ್ ನೈಟ್.